ಸ್ನೇಹಿತರೆ ನಮಸ್ಕಾರ. ಇಲ್ಲಿ ವಾಕಿಂಗ್ ಬಂದಿದ್ದೆ. ಈ ಪ್ರಕೃತಿ ಎಷ್ಟು ಅದ್ಭುತವಾಗಿದೆ ನೋಡಿ, ಪಕ್ಷಿಗಳು ಯಾವ ಥರ ಹಾರಾಡ್ತವೆ ಅಂತ. ಹಾಗಾಗಿ ವಾಕಿಂಗ್ ಬರೋದ್ರಿಂದ ನಮ್ಮ ಹೆಲ್ತ್ ಸುಧಾ ಆರೋಗ್ಯವಾಗಿರುತ್ತೆ. ಮತ್ತು ಇಲ್ಲಿನ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಆನಂದ, ಸುಖಕರ ಎಲ್ಲವೂ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಬನ್ನಿ, ವಾಕಿಂಗ್ ಮಾಡಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಳ್ಳೆ ಪ್ರಕೃತಿ ನೋಡ್ದಂಗೂ ಆಗುತ್ತೆ. ಈ ಥರ ಎಲ್ಲ ಮನಸ್ಸಿಗೆ ತುಂಬ ಉಲ್ಲಾಸ ಆಗುತ್ತೆ. ನಮ್ಮಲ್ಲಿ ಏನೇ ಒಂದು ಟ್ರಸ್ಟ್ ಇದ್ರೂ ಅದು ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಬನ್ನಿ, ವಾಕಿಂಗ್ ಮಾಡಿ, ಹೆಲ್ತ್ ಬೆನಿಫಿಟನ್ನು ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನೀವು ಫಿಟ್ಟಾಗಿದ್ದರೆ ಓಕೆ, ಡಾಕ್ಟ್ರಿಗೆ ಲಕ್ಷಾಂತರ ರೂಪಾಯಿ ಕಟ್ಟೋವಂಥ ಅವಶ್ಯಕತೆ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬಜ್ಜು ಬರೋದಿಲ್ಲ. ಓಕೆ, ಹಾಗಾಗಿ ನಿಮ್ಮ ಆರೋಗ್ಯನೂ ಸೂಪರಾಗಿರುತ್ತೆ. ಇಂಥ ಪ್ರಕೃತಿ ನೋಡೋದೇ ಒಂದು ಅದ್ಭುತ. ಓಕೆನಾ? ನೋಡಿ, ಪಕ್ಷಿಗಳು ಎಷ್ಟು ಚೆನ್ನಾಗಿ ಒಗ್ಗಟ್ಟಲ್ಲಿರುತ್ತೆ. ಇದರಿಂದ ನಾವು ಏನು ಕಲಿಬೋದು ಅಂದರೆ, ಮನುಷ್ಯ ಏನು ಮಾಡ್ತೀವಿ, ಓಕೆ, ಸಪ್ರೇಟ್ ಅಂದರೆ ದಿನದಿಂದ ದಿನಕ್ಕೆ ನಾವೇನಾಗ್ತೀವಿ, ಡಿವೈಡ್ ಆಗಬೇಕಂತ ಹೊರಡ್ತೀವಿ. ಬಟ್ ಆದರೆ ಪಕ್ಷಿಲಿ ಕಲಿಬೇಕಾರದು ಏನಂದರೆ, ನಾಟ್ ಫಾರ್ ಯುವರ್ ಡಿವೈಡೆಡ್. ಆ ಜೊತೆಲಿದ್ದರೆ ಅದರಲ್ಲಿ ಸಿಗುವಂಥ ಖುಷಿನೇ ಬೇರೆ ಇರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಜೊತೆಲೇ ಇರಬೇಕು. ಅಣ್ಣ ತಮ್ಮ, ಅಕ್ಕ ತಂಗಿ, ಪ್ರೀತಿ ಬಾಂಧವ್ಯ. ನಮಗೇನಾರ ಒಂದು ಪ್ರಾಬ್ಲಮ್ ಆದರೆ ಫಸ್ಟು ಫೋನ್ ಮಾಡೋದೇ ನಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದಿರಿಗೆ, ಓಕೆನಾ, ನಮ್ಮ ಸ್ನೇಹಿತರಿಗೆ. ಹಾಗಾಗಿ ನಾವೇನು ಮಾಡಬೇಕು, ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಇರಬೇಕು. ಓಕೆ, ಒಗ್ಗಟ್ಟಿನಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಒಂದು ಫ್ಯಾಕ್ಟ್ರಿ ನಡಿಬೇಕಂದ್ರೆ ಒಗ್ಗಟ್ಟಿರಬೇಕಾಗುತ್ತೆ. ಒಂದು ಓಟ್ ಹಾಕಬೇಕಂದ್ರೆ ಎಲ್ಲರೂ ಸೇರಿ ಓಟ್ ಹಾಕಿದ್ರೆ ಮಾತ್ರ ಗೆಲ್ಲುತ್ತಾರೆ. ಓಕೆ, ಒಂದೇ ಒಂದು ಕೆಲಸ ಮಾಡಬೇಕಂದ್ರೆ ಒಗ್ಗಟ್ಟಿರಬೇಕಾಗತ್ತೆ. ಒಗ್ಗಟ್ಟಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಬ್ಬರು ಒಗ್ಗಟ್ಟಲ್ಲಿ ಇರಿ. ಓಕೆನಾ? ಒಗ್ಗಟ್ಟಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನೋಡಿದ್ವಿ, ಅದಕ್ಕೆ ಎಕ್ಸಾಂಪಲ್ ಅಂದರೆ ಈ ಪಕ್ಷಿಗಳು ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ಓಕೆನಾ? ಪ್ರಕೃತಿಯನ್ನು ಪ್ರೀತಿಸಿ, ಮರಗಿಡಗಳನ್ನು ಬೆಳೆಸಿ. ಮೊನ್ನೆ ದಿನ ನಾನು ಟ್ರೈನಿಂಗ್ ಹೋಗಿದ್ದೆ, ಕುರಿ ಸಾಕಾಣಿಕೆ ಬಗ್ಗೆ. ಟ್ರೈನಿಂಗ್ಗೆ ಹೋಗಿದ್ದೆ. ಅಲ್ಲಿ ಒಂದು ಅದ್ಭುತವಾದಂಥ ಮಾತನ್ನು ಹೇಳಿದರು. ಓಕೆ, ಇತ್ತೀಚಿನ ದಿನಗಳಲ್ಲಿ ಮರಗಳು ಮಳೆ ಜಾಸ್ತಿ ಬರ್ತಾಯಿಲ್ಲ, ಓಕೆ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಮಳೆ ಜಾಸ್ತಿ ಬರ್ದಿರೋದಕ್ಕೆ ಕಾರಣ, ಓಕೆ, ಮುಂಚೆ ಎಲ್ಲ ಏನಾಗ್ತಿತ್ತು, ಒಂದು ಹೊಲ ಇತ್ತು ಅಂದರೆ ಆಲದ ಮರ, ಹಳ್ಳಿ ಮರ, ಓಕೆ, ಬೇವಿನ ಮರ, ಈ ಹೊಂಗೆ ಮರ, ಈ ಥರ ಮರಗಳನ್ನ ನೆಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ಮರಗಳ ಗಿಡಗಳನ್ನ ನೆಡೋದನ್ನು ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಏನಾಗ್ತಿದೆ, ಮರ ಗಿಡಗಳು ಇಲ್ದೋರೋದ್ರಿಂದ ಜಾಸ್ತಿ ಏನಾಗ್ತಿದೆ, ಮಳೆಗಳು ಬರ್ತಾಯಿಲ್ಲ. ಮುಂಚೆ ನೋಡಿ, ಎಲ್ಲರ ಹೊಲದಲ್ಲೂ ಆಲದ ಮರ ಇತ್ತು, ಹೊಂಗೆ ಮರ ಇತ್ತು, ಬೇವಿನ ಮರಗಳು ಇದ್ವು, ಓಕೆ, ಹಳ್ಳಿ ಮರಗಳಿದ್ವು. ಬಟ್ ಮಳೆ ಚೆನ್ನಾಗಿ ಬರ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಓಕೆ, ಮರಗಳಿಲ್ಲ. ಮರಗಳೆಲ್ಲ ಇರೋ ಮರಗಳೆಲ್ಲ ಬಿದ್ದಿದ್ದಾರೆ. ಎಲ್ಲ ಮರ ಕಡಿತದಿಂದ ಮಳೆ ಹೆಂಗೆ ಬರ್ತದೆ? ಓಕೆನಾ? ಪ್ರತಿಯೊಂದಕ್ಕೂ ಒಂದಕ್ಕೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮರ ಗಿಡಗಳನ್ನು ಬೆಳೆಸಿ. ಓಕೆ, ಬೆಳೆಸೋದ್ರಿಂದ ಏನಾಗುತ್ತೆ, ನಮಗೆ, ನಮ್ಮ ಪೀಳಿಗೆ ಮಕ್ಕಳಿಗೆ ಒಂದು ಒಳ್ಳೆಯ ಆರೋಗ್ಯನ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮರ ಗಿಡಗಳನ್ನು ಬೆಳೆಸಿ, ಪ್ರಕೃತಿನ ಕಾಪಾಡಿ. ಓಕೆ, ಪ್ರಕೃತಿ ಅನ್ನೋದು ನಮ್ಮೆಲ್ಲರ ಆದ್ಯತೆ ಮತ್ತು ಕರ್ತವ್ಯ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ವಾಕಿಂಗ್ ಮಾಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಈ ಥರ ಒಂದು ಸುಂದರವಾದ ಒಂದು ಪ್ರಕೃತಿನ ನೋಡಬೇಕಂದ್ರೆ ಓಕೆನಾ, ವಾಕಿಂಗ್ಗೆ ಬನ್ನಿ. ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿರೋದು ಡಿ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಪಾರ್ಕನ್ನು ಆರ್ಗನೈಜೇಷನ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಓಕೆನಾ? ಇಲ್ಲಿನ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಬನ್ನಿ, ಪ್ರಕೃತಿನ ಸವಿರಿ, ನಿಮ್ಮ ಆರೋಗ್ಯವನ್ನು ಶುಚಿಕರವಾಗಿ ಇಟ್ಟುಕೊಳ್ಳಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆರ್ಗನೈಜೇಷನ್ ಮಾಡಿದ್ದಾರೆ ಪ್ರಾಣಿಗಳು. ತುಂಬಾ ಖುಷಿಯಾಗುತ್ತೆ ನೋಡಿ, ವೆರಿ ಬ್ಯೂಟಿಫುಲ್. ಓಕೆನಾ? ಗಿಡ ಈ ಹಸಿರನ್ನ ನೋಡ್ತಿದ್ರೇ ಅದಕ್ಕೊಂದು ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಮೇಂಟೆನೆನ್ಸನ್ನು ಮಾಡಬೇಕು. ಮಾಡಿದ್ದಾರೆ, ಬಟ್ ಇನ್ನೊಂದು ಸ್ವಲ್ಪ ಮೇಂಟೆನೆನ್ಸನ್ನು ಮಾಡಬೇಕು. ನೀರಿನ ಕೊರತೆ ಇದೆ. ಹಾಗಾಗಿ
ಓಕೆ, ಪ್ರಕೃತಿ ಬಂದೇ ಹೋದಾಗ ಇಲ್ಲೇನು ಕೊರತೆ ಇದೆ ಅಂತ ಇಲ್ಲಿ ಸುತ್ತಮುತ್ತಿನ ಲೀಡರ್ಸ್ ಆಗಿರ್ಬೋದು ಮತ್ತು ವಾಕಿಂಗ್ ಪ್ರೇಮಿಗಳು, ಪ್ರಕೃತಿ ಪ್ರೇಮಿಗಳು ಮಾತಾಡಿ ಏನು ಬೇಕು ನಿಮಗೆ ಸೌಕರ್ಯವನ್ನು ಕೇಳಿ ಅವಾಗ ಎಲ್ಲ ಥರದ ಸೌಕರ್ಯನ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.